ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಮುಂದುವರಿದ ಆಹಾರ ಇಲಾಖೆ ಅಧಿಕಾರಿಗಳ ಭೇಟೆ. ಬೆಂಗಳೂರಿನ ಪ್ರತಿಷ್ಠಿತ ಹೈಫೈ ಕ್ಲಬ್ಗಳ ಮೇಲೂ ಕೂಡ ದಿಢೀರಂತ ದಾಳಿ ಮಾಡಿದ್ದಾರೆ. ಏನೆಲ್ಲ ಸಿಕ್ಕಿದೆ, ಅಲ್ಲಿನ ಚಿತ್ರಣ ಹೆಂಗಿದೆ ನೋಡಿದ್ರೆ ನೀವು ಕೂಡ ಶಾಕ್ ಆಗಿ ಹೋಗ್ತೀರಾ. ಕೆಎಸ್ಸಿಎ, ಬೌರಿಂಗ್ ಕ್ಲಬ್ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರುವಂತ ಆಹಾರ ಇಲಾಖೆಯ ಅಧಿಕಾರಿಗಳು. ಅಲ್ಲಿನ ಸ್ಥಿತಿಗತಿ ನೋಡಿದ್ರೆ ಎಂತವರಿಗೂ ಶಾಕ್ ಆಗುತ್ತೆ. ಬೌರಿಂಗ್ ಕ್ಲಬ್ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ. ಸ್ವಚ್ಛತೆ ಮರೆತು ಗ್ರಾಹಕರಿಗೆ ರೋಗ ಹಿಡಿಸ್ತಿದ್ದಾರ ಕ್ಲಬ್ನವರು. ಬೌರಿಂಗ್ ನಲ್ಲಿ ಕೊಳೆತ ಈರುಳ್ಳಿಗಳು, ಆಲೂಗಡ್ಡೆ, ಇನ್ನು ಜಿರಳೆಗಳೆಲ್ಲ ಕೂಡ ಪತ್ತೆಯಾಗಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಎಸ್ಸಿಎ ಕ್ಲಬ್ನಲ್ಲಿ ಸ್ವಚ್ಛತೆ ಮಂಗಮಾಯ. ಪ್ಲಾಸ್ಟಿಕ್ ಮಿಶ್ರಿತ ಬೋರ್ಡ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಎಕ್ಸ್ಪೈರಿ ಆಗಿರುವಂತಹ ಬೇಳೆಗಳನ್ನ ಅಡುಗೆ ಮಾಡೋದಕ್ಕೆ ಬಳಸ್ತಿದ್ದಾರೆ. ಡ್ರೈನೇಜ್ ಬ್ಲಾಕ್ ಆಗಿ ಹೋಗಿವೆ. ವೆಜ್ ನಾನ್ ವೆಜ್ ಸಪರೇಟ್ ಆಗಿ ಶೇಖರಣೆ ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಒಟ್ಟೊಟ್ಟಿಗೆನೆ. ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ ಇಲ್ಲಿ, ಮಾಯ. ಹೈಜೀನ್ ಫುಡ್ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬೇಡಿ. ಪ್ರತಿಷ್ಠಿತ ಕ್ಲಬ್ಗಳ ಕಿಚನ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಎಕ್ಸ್ಪೈರಿ ಆಗಿರುವಂತಹ ಬೇಳೆಗಳು, ಇನ್ನು ಅಕ್ಕಿ ಕತೆ ಏನೋ ಗೊತ್ತಿಲ್ಲ. ಅಲ್ಲಿ ಜಿರಳೆಗಳ ಸಾಮ್ರಾಜ್ಯನೇ. ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ. ಆಹಾರ ಧಾನ್ಯಗಳು ಏನಿವೆ ಅವೆಲ್ಲವೂ ಕೂಡ ಬ್ಯಾರಲ್ ಅಲ್ಲಿ ಹಾಕಿ ತುಂಬಿಟ್ಟಿದ್ದಾರೆ. ಹಾಗಾದ್ರೆ ಅದು ಯಾವಾಗ ತೆಗೆದುಕೊಂಡಿದ್ದು, ಎಷ್ಟು ದಿನ ಬಳಸಬೇಕು, ಯಾವಾಗ ಎಕ್ಸ್ಪೈರಿ ಆಗಿದೆ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ. ಹೈಜೀನ್ ಫುಡ್ ಅನ್ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತೇನೆ ಇಲ್ಲ. ಕೊಳ್ತೋಗಿರುವಂತಹ ಈರುಳ್ಳಿಗಳು, ಆಲೂಗಡ್ಡೆ ಇವನ್ನ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರತಿಷ್ಠಿತ ಹೋಟೆಲ್ಗಳು, ಕ್ಲಬ್ಗಳು ಇಲ್ಲೇ ಹಿಂಗಾದ್ರೆ ಉಳಿದಂತೆ ಎಲ್ಲಿ ಹೆಂಗಿದೆ ಅಂತ. ಹಿಂದೆ ಫುಟ್ಪಾತ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ರೇಡ್ ಮಾಡಿದ್ರು. ಬಟ್ ಅಲ್ಲಿ ಬರೀ ಎಣ್ಣೆ ಮಾತ್ರ ಈ ರೀತಿಯಾಗಿ ಕಲುಷಿತ ಇದೆ, ವಿಷ ಆಗ್ತಿದೆ ಅಂತ ಗೊತ್ತಾಗಿತ್ತು. ಆದ್ರೆ ಪ್ರತಿಷ್ಠಿತ ಹೋಟೆಲ್ ಕ್ಲಬ್ಗಳಲ್ಲಿ ಎಲ್ಲವೂ ವಿಷಕಾರಿನೇ.